ಬಿಗ್ ಬಾಸ್ಗೆ ಮೊದಲ ನಮ್ಮ ಮನೆ ಸರ್ ವಿಡಿಯೋ ಮಾಡಿ ಹಾಕಿದ್ರಿ. ಅವ್ರು 11 ಇಲ್ಲಿಂದ ವೈರಲ್ ಆಯ್ತು ರೀ. ಆಮೇಲೆ ಅದು ವೈರಲ್ ಆದಿಂದ ನಮ್ಮ ಮೇಡಮ್ ರೀ ಎಲ್ಲ ಮಾಡಿ ಅವ್ರು ಕಳಿಸಿದ್ರಿ. ಅಲ್ಲಿ ಪಲಾವಿ ಮೇಡಮ್ ರೀ ನಮ್ಮ ಪಲಾವಿ ಮೇಡಮ್ ರೀ. ಅಲ್ಲಿಗೆ ಹೋಗಿ ನಮ್ಮ ಕೈಲಿ ಎಷ್ಟು ಆತದ ಅಷ್ಟು ಆಡಿ ಬಂದೇವ್ರಿ. ಭಾಳ ಖುಷಿ ಅನಿಸ್ತು ರೀ. ಅದು ಬಿಟ್ಟು ಬರ್ಲಕ್ಕ ಮನುಷ್ಯ ಇದ್ದಿಲ್ಲ ರೀ. ದುಃಖ ಆಯ್ತು ರೀ ಸ್ವಲ್ಪ. ಇನ್ನೊಂದು 2 ವಾರ ಇದ್ರೆ ಚಲೋ ಆಗ್ತಿತ್ತು ಅಂತ. 5 ವಾರ ಇರಕ್ಕ ನಮ್ಮ ಕರ್ನಾಟಕ ಜನ ಮನ ಗೆದ್ದು ಬಂದೇವ್ ನೋಡ್ರಿ. ಅದೇ ಖುಷಿ ರೀ. ಅಮ್ಮ, ಈಗ ನೀವು ಬದುಕು ಕಟ್ಕೊಳ್ಳಕ್ ಹೋದವ್ರು. ಬದುಕು ಕಟ್ಕೊಳ್ಳ ಬೀಡಿಂಗ್ ಕಟ್ಟಕ್ ಹೋದವ್ರಿ. ಅಲ್ಲಿ ಹೋಗಿ ಹೆಂಗ ಹೋದ್ರಿ? ಅಲ್ಲಿ ಜೊತೆ ಈಗ ರಾಜ್ಯದ ಜನನೇ ಒಂದು ಅವಾಗ್ರಿ ನಾವು ಕಷ್ಟದಲ್ಲೇ ಹೋದೇವ್ರಿ. ನಮ್ಮ ಮೇಡಮ್ ಅವ್ರು ಬೀಡಿಂಗ್ ಕಟ್ಟಕ ಅಲ್ಲಿ ಅವ್ರು ಮುಂದೆ ತಗೊಳ್ಳಿ 15 ವರ್ಷ ಮಾಡಿದೇವ್ರಿ. ಅವ್ರು ಬೀಡಿಂಗ್ ಮುಗ್ದಿಂದ ಅವ್ರೊಂದು ಬುಟ್ಟಿಕ ಚಾಲು ಮಾಡಿದ್ರಿ. ನನಗೆ ಬುಟ್ಟಿಕಲ್ಲೇ ಇಟ್ಕೊಂಡ್ರಿ. ಅದು ಮಾಡ್ತಾ 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 ಹಂಗೆ ನಮ್ಮ ಮನೆ ಸರ್ ವಿಡಿಯೋ ಮಾಡಿದ್ರಿ. ಅದು ವಿಡಿಯೋ ಮಾಡಿ ಹಾಕಿದಿಂದ ಅದು ಹಂಗೆ ವೈರಲ್ ಆಯ್ತಲ್ರಿ. ನಮ್ಮ ಮೇಡಮ್ ಅವ್ರೇನ ಬಿಗ್ ಬಾಸಿಗೆ ಟ್ರೈ ಮಾಡಿದ್ರಿ. ಅಲ್ಲಿನೂ ಸೆಲೆಕ್ಟ್ ಆದೇವ್ರಿ. ಸೆಲೆಕ್ಟ್ ಆಗಿ ಹೋಗಿ 5 ವಾರ ಇದ್ದೇವೆ ನೋಡ್ರಿ. ನಮ್ಮ ಇಡೀ ಕರ್ನಾಟಕ ಜನರಿಗೆ ಸುದೀಪ್ ತುಂಬ ಚೆನ್ನಾಗಿ ಮಾತಾಡ್ಸಿರಿ. ಚೆನ್ನಾಗಿ ಮಾತಾಡ್ಸಿರಿ. ಏನು ಮಾಡ್ತಮ್ಮ ಅಲ್ಲಿಗೆ ಹೋಗಂದ್ರಿ. ಏನು ಮಾಡಿದ್ರಿ? ಜಗಳ ಮಾಡೋದು, ಆಟ ಆಡೋದು, ಉಣೋದು ಅಂದರಿ. ಅವ್ರು ಕಳ್ಳ ಕಾಕ್ ನಕ್ರಿ. ಅವರು ಇದೆಲ್ಲ ಟಾಸ್ಕು ನ್ಯಾಮಿನೇಷನು ಗೊತ್ತಂದ್ರು ನೀವು ಹೇಳ್ಕೊಡ್ಬೇಕ್ರಿ ಅಂದೆ. ನಾನು ಹೇಳ್ಕೊಡ್ಬೇಕಾ ಅಂತ ನಕ್ರಿ. ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಕೂಡ ಅವರು. ಈ ಬಿಗ್ ಬಾಸ್ ನಿಂತ ಹೊರ ಬಂದಿದೆ 5ನೇ ವಾರ. 5ನೇ ವಾರ ನೋಡ್ಕೊತಾ ಇದ್ರಿ ಈ ದಿನ ಏನ್ ನೆನಪು? ಅದೇ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿ. ಅಲ್ಲಿ ಆಟ ಆಡೋದು, ಮಕ್ಕಳು ಜಗಳ ಆಡ್ದಂಗೆ ಆಡೋದು, ಮತ್ತ ಕೂಡೋದು. ಆ ಬಿಗ್ ಬಾಸ್ ಮನೆ ಯಜಮಾನಿಯಪ್ಲೆ ನೀವು ಇದ್ದಿರಲ್ಲಿ? ಹೌದ್ರಿ. ನಾವೇ ರೀ ಅಂದ್ರೆ ನಾನು ಅವ್ರ ಕೂಡ ಜಗಳಕ್ಕೆ ಹೋದ್ರು ನನ್ನ ಕೂಡ ಯಾರು ಜಗಳ ಮಾಡ್ಲಕ್ ಬರ್ಲಿಲ್ಲ ರೀ. ಎಲ್ಲರೂ ಅಮ್ಮ ಅಮ್ಮ ಅಂತ ನನಗೆ ಪ್ರೀತಿ ಕೊಟ್ಟು ಜಾಸ್ತಿ ಏನಿಲ್ಲ ರೀ. ಅವ್ರು ಏನು ಖುಷಿ ಅದಾನ ರೀ. ಅವ್ ಗಿಲ್ಲಿನ ಹಂಗೆ ಕರೋರಿ ಮಲ್ಲಿ ಮಲ್ಲಿ ಅಂತ. ನಾ ಅವನಿಗೆ ಗಿಲ್ಲಿ ಗಿಲ್ಲಿ ಅನ್ನಗಿ. ರಕ್ಷಿತಾ ಅಮ್ಮ ಅಮ್ಮ ಅನ್ನಕ್ಕೆ, ಅಜ್ಜಿ ಅಜ್ಜಿ ಅನ್ನಕ್ರಿ. ಗಿಲ್ಲಿ ಮಲ್ಲಿ ಬಹಳ ಚಂದ ಆಟ ಆಡಿದ್ರಿ ನೀವು. ಹೌದ್ರಿ. ಆಟ ಆಡ್ದೇವ್ರಿ. ಎಕ್ಸ್ಪೀರಿಯನ್ಸ್ ಅವ್ರನ್ನೆಲ್ಲ ನೆನ್ಸ್ಕೊಂತೀರಿ ಈಗ? ಮತ್ತೆ ನೆನ್ಸ್ಕೊತೀರಿ. ನಮ್ಮೂರಲ್ಲಿ ಮೆರವಣಿಗೆ ಮಾಡ್ತಿದ್ವಿ, ಖುಷಿ ಆಗ್ತದಮ್ಮ. ತುಂಬ ಖುಷಿ ಆಗ್ತದ್ರಿ. ನಮ್ಮೂರಲ್ಲಿ ಹಿಂಗೆಲ್ಲರೂ ದೊಡ್ಡ ದೊಡ್ಡವ್ರು ಕೂಡಿ ನಮ್ಗೆ ಮಕ್ಕಳು ಎಲ್ಲರೂ ಒಂದು ಹಬ್ಬದ ವಾತಾವರಣ ಇವತ್ತು. ಹೌದ್ರಿ. ತುಂಬ ಖುಷಿ ಆಗ್ತದ್ರಿ. ತುಂಬ ಖುಷಿ. ನೀವು ನೆಕ್ಸ್ಟ್ ಏನು ಫಿಲಿಮ್ ಹೋಗೋದು ಆಶೆ ಏನ ಇಟ್ಕೊಂಡು? ರಿಯಾಲಿಟಿ ಶೋಗಳಿಗೆ ಯಾವಾಗ ನೆಕ್ಸ್ಟ್? ಅಜ್ಜಿ ಪಾತ್ರ ಇರ್ತಾವ. ಸೊ ಈಗ ಮಲ್ಲಮ್ಮ ಅಂದ್ರೆ ಏನದು, ಬಿಗ್ ಬಾಸ್ ನಾಗ ಆಟ ಆಡಿದ್ರೆ ಎಲ್ಲ ಆಯ್ತು ಮುಗಿತ್ತು. ನೆಕ್ಸ್ಟ್ ಒಬ್ಬ ಸೆಲೆಬ್ರಿಟಿ ಆಗಿ ಹೊರಹೊಮ್ಮಿದ್ದಾರೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಾಯಿ ಪಾತ್ರ ಏನೋ ಒಂದು ಸಿಕ್ಕರು ಹೋಗ್ಬೋದ್ರಿ ಕರೆದ್ರಂದ್ರ. ಅಲ್ಲಿ ನಮ್ಗೆ ತಿಳಿದಟ್ಟು ಮಾಡೋದು. ಒಳ್ಳೆ ಅವಕಾಶ ಸಿಕ್ಕ ಹೋಗ್ತೀರಿ. ಒಳ್ಳೆ ಅವಕಾಶ ಸಿಕ್ಕರು. ಹಳ್ಳಿ ಪ್ರತಿಭೆ, ಹಳ್ಳಿ ಹುಟ್ಟಿದವರು, ತಾಯಿ ಪಾತ್ರ ಅತ್ತಿ ಪಾತ್ರ ಅತ್ತಿ ಪಾತ್ರ ಅತ್ತಿಗೆ ನಡ್ಸ್ಕೊಳ್ಳೋದು. ಸಸಿ ಪಾತ್ರ ಕೊಟ್ರು ಸಸಿ ಪಾತ್ರನ ಮಾಡದ್ರಿ. ನಮ್ಗೆಲ್ಲ ಎಲ್ಲದು ಯಾವ ಪಾತ್ರ ಕೊಟ್ರು ಮಾಡಿ. ತಾಯಿ ಪಾತ್ರ ಯಾವ್ದಾದ್ರು ಫಿಲಿಮ್ ಮಾತ್ರ ಹೋಗ್ಬೇಕಂತ ಕನಸದ ನಿಮ್ಮ? ಆದ್ರಿ ಕನಸ ನೆರವೇರ್ಬೇಕಲ್ರಿ. ಇದೊಂದಿತ್ರಿ ಕನಸ. ಹೆಂಗ ನೆರವೇರ್ತು. ಮುಂದಿಂದ ಹೆಂಗನ ನಮ್ಮ ತಾಯಿ ದೇವಿ ಬಿಟ್ಟಿದ್ದು. ಧಾರಾವಾಹಿದಲ್ಲಿ ಅದನ್ನು ಸಿಕ್ಕರು ಹೋಗ್ಬೋದ್ರಿ. ಆಫರ್ ಬಂದವೆ ನಮ್ಮ ತಮ್ಮ. ಯಾವನು ಸಿಕ್ಕರು ಹೋಗ್ಬೋದ್ರಿ.